ಕರ್ಬೇವಿನ ಸೊಪ್ಪು 3 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ತೊಗೊಂಡು ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಖತ್ತಾಗಿರುತ್ತೆ. ನೀವು ಇದುವರೆಗೂ ಮಾಡಿಲ್ಲ ಅಂದರೆ ಈ ಥರ ಒಂದ್ಸರಿ ಟೊಮೆಟೊ ಗೊಜ್ಜನ್ನ ಟ್ರೈ ಮಾಡಿ. ಸ್ವೀಟ್ ಟೊಮೆಟೊ ಯೂಸ್ ಮಾಡಿದ್ರೆ ಹೆಂಗೆ ಬರುತ್ತೆ, ಹುಳಿ ಟೊಮೆಟೊ ಯೂಸ್ ಮಾಡಿದ್ರೆ ಪೂರ್ತಿ ಹುಳಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಇದು ಪ್ರೈಸ್ ಬಂದು ನಂಗಂತೂ ಶಾಕ್ ಆಯಿತು. ಅಣ್ಣ ಹೇಳಿದಾಗ ಸಂತು ಫಸ್ಟ್ ಹೇಳಿದ್ರು ಪ್ರೈಸ್ನ. ನಾನು ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ತಾಯಿದ್ದೆ, ಅಂದರೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಫಸ್ಟಿಗೆ ನಾನು ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಅಂತ ಹೇಳಿ ಸೊಪ್ಪುಗಳನ್ನ ಕಟ್ ಮಾಡ್ಕೊತಾ ಇದ್ದೆ. ಅಂದರೆ ಕರ್ಬೇವಿನ ಸೊಪ್ಪು 3 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ತೊಗೊಂಡು ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ಕರ್ಬೇವಿನ ಸೊಪ್ಪಿನ ಜೊತೆಗೆ ಪುದೀನ ಸೊಪ್ಪು 1 ಹಿಡಿಯಷ್ಟು ತೊಗೊಂಡು ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು, ಎಲ್ಲ ಸೊಪ್ಪುಗಳನ್ನೂ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ದಪ್ಪು ಈರುಳ್ಳಿನ ತೊಗೊಂಡು ಅದನ್ನು ಚಾಪರಲ್ಲಿ ಹಾಕ್ಕೊಂಡು ಸಣ್ಣದಾಗಿ ಎಲ್ಲದನ್ನು ಚಾಪ್ ಮಾಡ್ಕೊತಾ ಇದ್ದೀನಿ. ತೀರಾ ಸಣ್ಣದಾಗಿ ಚಾಪ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ. ಇನ್ನು ಅದೇ ಚಾಪರಲ್ಲಿ ನಾನು 5 ಟೊಮೆಟೊನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಇನ್ನು ಅದನ್ನೆಲ್ಲ ಚಾಪ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕಿ ಬಿಸಿ ಆದ ನಂತರ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದೇ ಟೈಮ್ನಲ್ಲಿ ನಾನು ರುಚಿಗೆ, ಅಂದರೆ ಈರುಳ್ಳಿ ಫ್ರೈ ಆಗೋದು ಅಷ್ಟಕ್ಕೆ ನಾನು ಸಾಲ್ಟ್ನ ಹಾಕ್ಕೊಳ್ತೀನಿ. ಅದು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಪುದೀನ ಇದನ್ನೆಲ್ಲ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಮಾತ್ರ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಕಟ್ ಮಾಡಿಟ್ಟಿರೋ ಟೊಮೆಟೊನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಇವಾಗ ಮಸಾಲೆಗೆ ಅರಿಶಿಣದ ಪುಡಿ 1/4 ಸ್ಪೂನು, ರುಚಿ ಟೊಮೆಟೊಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು, ಗೊಜ್ಜಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ತೀನಿ. ಇನ್ನು ಇದಕ್ಕೆ ಬೇರೆ ಯಾವ ಮಸಾಲೆ ಪೌಡರ್ನೂ ಕೂಡ ಹಾಕಬಾರ್ದು. ಜಸ್ಟ್ ಚಿಲ್ಲಿ ಪೌಡರ್ ಒಂದೇ, ಅಚ್ಚ ಖಾರದ ಪುಡಿ ಒಂದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಖಾರನ ನೋಡಿ ಹಾಕ್ಕೊಳ್ಬೋದು. ನಾನು 1 ಟೈಮ್ ಹಾಕಿದೆ, ಇನ್ನು ಸ್ವಲ್ಪ ಖಾರ ಬೇಕು ಅನಿಸ್ತು ಮಿಕ್ಸ್ ಮಾಡಿದಾಗ, ಅದಕ್ಕೋಸ್ಕರ ಇನ್ನು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಅದರಲ್ಲಿರೋ ಘಾಟ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ತುಂಬ ಈಸಿಯಾಗುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಟೊಮೆಟೊ ಗೊಜ್ಜು. ನಿಜಕ್ಕೂ ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಇದುವರೆಗೂ ಮಾಡಿಲ್ಲ ಅಂದರೆ ಈ ಥರ ಒಂದ್ಸರಿ ಟೊಮೆಟೊ ಗೊಜ್ಜನ್ನ ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ ಮಾತ್ರ. ಇನ್ನು ನಾನು ಟೊಮೆಟೊ ಗೊಜ್ಜನ್ನ ಮಾಡಿಟ್ಟೆ, ಬೇಗ ಆಗೋಯಿತು. ಸ್ವಲ್ಪ ಲೇಟಾಗಿ ಎದ್ದಿದ್ದೆ, ಅದಕ್ಕೋಸ್ಕರ ಬೇಗ ಆಗೋ ಥರ ಇರೋದಕ್ಕೆ ಅಂಥೇಳಿ ಟೊಮೆಟೊನ ಗೊಜ್ಜನ್ನ ಮಾಡಿದೆ. ಇನ್ನು ಟೊಮೆಟೊ ನಾನು ಬಳಸಿರೋದು ಬಂದು ಫಾರ್ಮ್ ಟೊಮೆಟೊನ ಬಳಸಿದ್ದೀನಿ. ಹುಳಿ ಟೊಮೆಟೊದಲ್ಲಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಫಾರ್ಮ್ ಟೊಮೆಟೊ ಸ್ವಲ್ಪ ಸ್ವೀಟಾಗಿರುತ್ತಲ್ವ, ಸಿಹಿ ಹುಳಿ ಖಾರ ಎಲ್ಲ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಹೆಂಗೈತೆ ಟೇಸ್ಟ್? ನಾರ್ಮಲ್, ಗುಡ್. ಓಹೋ, ಏನೋ ಇಂಗ್ಲೀಷಲ್ಲಿ ನಮ್ಮ ತನುಷಿ ಮಾತಾಡೋದು. ನಿನ್ನ ಜೀವನದಲ್ಲಿ ಖಾರ ಅನ್ನೋ ಉಸಿರು ನಿನ್ನ ಬಾಯಿಂದ ಹೋಗಲ್ಲ. ತಿನ್ನೋದು ಆಡೇಳುವೆ, ತಿನ್ನು ಬೇಗ. ನಾನು ತಿಂಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಪೂಜೆನೂ ಕೂಡ ಮಾಡಿ ಮುಗಿಸಿದ್ದಾಯಿತು. ಮನೆಯೂ ಕೂಡ ಪೂರ್ತಿ ಕ್ಲೀನ್ ಮಾಡಿದ್ದಾಯಿತು. ಸಂತುಗೆ ಇವಾಗ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಮ್ಯೂಟ್ ಮಾಡಿರಿ ನೀವು. ಇಲ್ಲಿ ನೆನ್ನೆಯಿಂದಲೂ ಬರೀ ಇದೇ ಆಗ್ಬಿಟ್ಟೈತೆ ಸಂತದ್ದು ನ್ಯೂಸ್ ಚಾನಲಲ್ಲಿ, ಇನ್ನೇನೋ ನೋಡ್ತಾಯಿಲ್ಲ. ಚೆನ್ನಾಗೈತೇನ್ರಿ ಗೊಜ್ಜಾಯ್ತು? ಚೆನ್ನಾಗೈತಾ? ಹೆಂಗೈತೆ ಟೇಸ್ಟಲ್ಲಿ? ಏನು ಹಿಂಗೆ ಅಂದರೆ ಒಳ್ಳೆ ಕಾಂಬಿನೇಷನ್ ಅಲ್ವಾ? ಕಲರ್ ನೋಡಿ, ಕಲರ್ ಸಖತ್ತಾಗಿ ಕಾಣಿಸ್ತೈತೆ. ಇಲ್ಲಪ್ಪ, ಚಿಲ್ಲಿ ಪೌಡ್ರ್ ಅಷ್ಟೇ. ಅದಕ್ಕೆ ಯಾರಾದರೂ ಫುಡ್ ಕಲರ್ ಹಾಕ್ತಾರಾ? ಟೊಮೆಟೊ ಅದಲ್ವಾ, ಟೊಮೆಟೊ ಚಿಲ್ಲಿ ಪೌಡರು. ಧನಿಯಾ ಹಾಕಿದರೆ ಕಲರ್ ಚೇಂಜ್ ಆಗಿಬಿಡೋದು. ಧನಿಯಾ ಹಾಕಿಲ್ವಲ್ಲ, ಅದಕ್ಕೆ ರೆಡ್ ಕಲರಲ್ಲಿ. ಈ ಟೊಮೆಟೊ ಗೊಜ್ಜಿಗೆ ಅದೇ ಸೊಪ್ಪುಗಳನ್ನ ಕಟ್ ಮಾಡಿ ಹಾಕಿರ್ತೀವಲ್ಲ, ಅದು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಮೇಲೂ ಕರಿಬೇವು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಕರಿಬೇವು ಯಾವುದನ್ನು ಎತ್ತಿ ಸೈಡ್ಗೆ ಇಕ್ಕೋಂಗಿಲ್ಲ. ದಪ್ಪಕ್ಕಿದ್ರೆ ಎಲ್ಲದನ್ನು ಚೆಕ್ ಸೈಡ್ಗೆ ಇಡಬೇಕು ಅನಿಸುತ್ತೆ. ಅದರಲ್ಲಿ ಏನೂ ತೆಗ್ದಿಕ್ಕಂಗಿಲ್ಲ, ಹಂಗೆ ಎಲ್ಲ ತಿನ್ಬೋದು. ಹುಳಿ ಸಿಹಿ ಚಟ್ಪಟ. ಸ್ವೀಟ್ ಟೊಮೆಟೊ ಯೂಸ್ ಮಾಡಿದ್ರೆ ಹೆಂಗೆ ಬರುತ್ತೆ, ಹುಳಿ ಟೊಮೆಟೊ ಯೂಸ್ ಮಾಡಿದ್ರೆ ಪೂರ್ತಿ ಹುಳಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಕಾಣಿಸ್ತಾ ಇಲ್ಲ, ಸಮಥಿಂಗ್ ಇಟ್ಕೊಂಡ್ರೆ ಕಾಣಿಸೋದೇ ಇಲ್ಲ. ಅವಾಗ ನ್ಯೂಸ್ ಚಾನಲ್ ಬಿಟ್ಟು ಇನ್ನೇನು ನಮ್ಮ ಮನೇಲಿ ಸಂತು
ಮನೇಲಿದ್ದಾಗೆಲ್ಲ ನ್ಯೂಸ್ ಚಾನಲ್ದೇ ಸೌಂಡು ನಂಗೆ ಕೇಳೋಕ್ಕಾಯ್ತಾ ಇಲ್ಲ ಅದು. ಯಾಕೆ ವಿಚಾರಗಳು ಚಿರುಕತ್ತಾರ ವಿಚಾರಗಳು, ನಮಗೆ ಅವೆಲ್ಲ ಅವಶ್ಯಕತೆ ಇಲ್ಲ. ನಮ್ಮ ಮನೇಲಾಗೋ ವಿಚಾರಗಳೇ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಅದೆಲ್ಲ ಇದ್ದಿದ್ದು ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಸಂತೋಷ ತಲೆ ಕೆಡಿಸ್ಕೋಬೇಕು. ಕೆಲವೊಮ್ಮೆ ಹುಚ್ಚಿಡ್ಸ್ಬಿಡ್ತಾರೆ ಎಲೆಕ್ಷನ್ ಬಂದಾಗ ನನಗೂ. ನೋಡಿ 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 ನಾನು ಹುಚ್ಚಿ ಆಗ್ಬಿಟ್ಟಿರ್ತೀನಿ ಅದರಲ್ಲಿ. ನಾನು ನೋಡೋ ಥರ ಆಗ್ಬಿಟ್ಟಿರ್ತೀನಿ. ಆಫ್ ಮಾಡ್ತೀನಿ ಇವಾಗ. ನಮ್ಮ ಸಂತೋತ್ರ ಆಗಲ್ಲ. ಟೈಮ್ ಇವಾಗ 10:15. ತೋರ್ಸೋಕ್ಕಾಗಲ್ಲ, ಕಾಣಿಸಲ್ಲ. 10:15 ಇನ್ನು ತಿಂಡಿ ತಿಂದು ಸ್ವಲ್ಪ ಹೊತ್ತು ಕೂತು ನಾನು ಹೋಗಿ ಮುಗಿಸ್ಕೊಂಡು ಬರ್ತೀನಿ. ಕನುಷಿ ಟ್ಯೂಷನ್ಗೆ ಹೊರಡ್ತಾವಳೆ. ಟ್ಯೂಷನ್ ಫೀಸ್ನ ಮೇಡಮ್ ತೆಗೆದು ಪೌಚೆಲ್ಲ ಹಾಕೊಂತಾವಳೆ. ನಾನು ಮಲಗಿದ್ದೆ ಎದ್ದು ಬರೋದ್ರೊಳಗೆ ಇಲ್ಲಿ ನೋಡಿ ಈ ರೇಂಜ್ಗೆ ಮಾಡಿಟ್ಟವಳೆ. ಆ ಸ್ಕಿಪ್ಪಿಂಗ್ ತಗೊಳ್ಳೋದು, ಆಡೋದು, ಬಿಸಾಕೋದಲ್ವೇ? ಹಾಂ, ಇಲ್ಲ ಅಪ್ಪ ಫೋನ್ ಮಾಡ್ತೈತೆ, ಸಾಕು ಹೋಗಿ ಆಯಿತು, ಬಂದಮೇಲೆ ತೋರಿಸುವಂತೆ. ಬಂದ್ಬಿಟ್ಟು ತೋರಿಸುವಂತೆ. ಬಾಯ್. ಆಯಿತು ನೋಡಿ, ಬಾಯ್ ಬಾಯ್. ಯಾವ ಪೆನ್ನದು? ಅದೇ ಅವತ್ತೊಂದ್ವಲ್ಲ, ಅದ ಹೊಸದು? ಇಲ್ಲ, ಅದೆಲ್ಲ ಎಲ್ಲಿತ್ತಿದ್ದು ಪೆನ್ ನಿನಗೆ? ಅದೇನೋ ಗೊತ್ತಿಲ್ಲ, ಅಪ್ಪನ ಹತ್ರ ಸಿಕ್ತು ನನಗೆ. ಈ ಥರದ್ದೆಲ್ಲ ನಾವು ನೋಡಿದ್ವಿ. ಏನು ಅದು ಪ್ಯೂರೈಟ್ ಆಫ್ ಮಾಡ್ಸೋಣ. ನಾನು ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಹೇಳೋಣ ಅಂತ ಹೇಳಿದೆ. ನಂಗೆ ಎಲ್ಲಾದರೂ ಹೊರಗೋಗಿದ್ದು ಬಂದರೆ ನಾರ್ಮಲಾಗಿ ನಿದ್ರೆ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ನಿದ್ರೆ ಬಂತು, ಮಲಗಿದ್ದೆದ್ದೆ. ಅಷ್ಟರಲ್ಲಿ ನಮ್ಮ ಕನುಷಿ ಇಷ್ಟೆಲ್ಲ ಗಲೀಜು ಮಾಡಿದ್ಲು. ಇನ್ನು ಎದ್ದು ನಾನು ಕೂಡ ಎಲ್ಲ ಪಾತ್ರೆಗಳನ್ನ ವಾಶ್ ಮಾಡಿ ಕ್ಲೀನ್ ಮಾಡಿ ಮುಗಿಸ್ದೆ. ಹಾಗೆ ದೋಸೆ ಹಿಟ್ಟಿಗೆ ರುಬ್ಬಬೇಕಾಗಿತ್ತು. ನಾಳೆ ಶುಕ್ರವಾರ ಅಲ್ವಾ? ಎಂತಕ್ಕೆ ಹಂಗೆ ಹೋಗ್ತಿದ್ಯಾ? ಶುಕ್ರವಾರ ಅಲ್ವಾ, ಹಾಗಾಗಿ ದೋಸೆಗೆ ರುಬ್ಬಬೇಕಾಗಿತ್ತು. ದೋಸೆ ಹಿಟ್ಟಿಗೆ ರುಬ್ಬಿಟ್ಟೆ. ಇನ್ನು ಪಾತ್ರೆ ತೀರಾ ಜಾಸ್ತಿ ಇರಲಿಲ್ಲ, ಸ್ವಲ್ಪ ಇದ್ವು, ಅದೆಲ್ಲ ತೊಳೆದಿಟ್ಟೆ. ಇನ್ನು ದೋಸೆ ಹಿಟ್ಟು ಇಲ್ಲಿ ರುಬ್ಬಿ ಓವನ್ ಒಳಗೆ ಇಟ್ಬಿಟ್ಟಿದ್ದೀನಿ. ಅಂದರೆ ಸ್ವಲ್ಪ ಬೇಗನೆ ರುಬ್ಬಿದ್ದೀನಿ. ಇವಾಗ ಟೈಮ್ 5:15. ಈಗ ಆಲ್ರೆಡಿ ರುಬ್ಬಿ ಎತ್ತಿಟ್ಬಿಟ್ಟೆ. ಚೆನ್ನಾಗಿ ಉಕ್ಕಿ ಬಂದರೆ ದೋಸೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ರುಬ್ಬಿ ಎತ್ತಿಟ್ಟಿದ್ದೀನಿ. ಇವಾಗ ಅಡುಗೆನೂ ಕೂಡ ಮಾಡಬೇಕು. ಯೂಶ್ವಲಿ ನಾನು ಮಧ್ಯಾಹ್ನದ ಹೊತ್ತು ಸಾಂಬಾರು ಮಾಡ್ತಾಯಿದ್ದೆ ಮುಂಚೆ ಎಲ್ಲ. ಬಟ್ ಆದರೆ ಇವಾಗ ನನಗೆ ಮಧ್ಯಾಹ್ನ ಟೈಮಲ್ಲಿ ಮಾಡೋದಕ್ಕಾಗಲ್ಲ. ಹೋಗಿದ್ದು ಬಂದು ಬರೋದು 1:30ವರೆಗೂ ಇರೋದು ಅದು ಕ್ಲಾಸು. ಬಟ್ ಆದರೆ ಹಂಗೋ ಹಿಂಗೋ ಮಾಡ್ಕೊಂಡು 2 ಕಾಲ ಆಗಿಬಿಡುತ್ತೆ. ಇನ್ನು ಬಂದು ನಾನು ಮಾಡಿ ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನೈಟೆಲ್ಲ ಸಾಂಬಾರು ಮಾಡಿರ್ತೀನಿ. ಬೆಳಗ್ಗೆ ಹೋಗಬೇಕು ಮುಂಚೆ ಆದರೆ ಅನ್ನನ ಮಾಡಿರ್ತೀನಿ, ಇಲ್ಲಾಂದರೆ ಬಂದಮೇಲೆ ಅನ್ನ ಮಾಡ್ತೀನಿ. ಸ್ವಲ್ಪ ಪ್ಯೂರೇಟ್ ಆಫ್ ಮಾಡು, ನೀರು ನಿಂತೋಗೈತೆ. ಅನ್ನನ ಮಾಡ್ಕೊಳ್ತೀನಿ ಬಂದಮೇಲೆ. ಅದಕ್ಕೋಸ್ಕರ ಇವಾಗ ಸಾಂಬಾರು ಮಾಡಬೇಕು. ನುಗ್ಗೆಕಾಯಿ ಬೇಳೆ ಸಾಂಬಾರು ಇನ್ನೂ ಸ್ವಲ್ಪ ಇದೆ. ಮಧ್ಯಾಹ್ನ ಸಂತೂ ತಿಂದಿಲ್ಲ. ಬಟ್ ಆದರೆ ಇವಾಗ ಬಿಟ್ಟರೆ ಇನ್ನು ನಾಳೆ ನನಗೆ ಮಧ್ಯಾಹ್ನ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ದೀನಿ, ನೋಡೋಣ ಮಾಡೋದಾ ಇಲ್ಲ ಅದನ್ನೇ ಅಡ್ಜಸ್ಟ್ ಮಾಡಿ ನಾಳೆ ಒಂದೇ ಸರಿ ನಾನ್ ವೆಜ್ ತರಿಸ್ಕೊಂಡು ಮಾಡಿಬಿಡೋಣ ಅಂತ ಪ್ಲ್ಯಾನು. ಏನೇ ಹಂಗೆ ಓಡಾಡ್ತಿದ್ಯಾ? ಅವಳು ಬುಕ್ಕಲ್ಲಿ ಬಬಲ್ ಗಮ್ ಫ್ಲೇವರ್ದು ಪೆಂದು ಬಂತೈತೆ. ಅದನ್ನು ಮಮ್ಮಿ ನೋಡು ಮಮ್ಮಿ ಹೊಸ ಥರ ಅದು ಇದು ಸ್ಮೆಲ್ಲು ಅಂತ ತೋರಿಸ್ತಾಳೆ. ಅವಳು ಕ್ಲಾಸಲ್ಲೆಲ್ಲ ತೊಗೊಂಡು ಗೀಚ್ಕೊಂಡು ಸ್ಮೆಲ್ ನೋಡ್ತಿದ್ರಂತೆ. ನಾವು ಚಿಕ್ಕ ವಯಸ್ಸಲ್ಲಿ ಅದೆಲ್ಲ ಅದನ್ನು ನೋಡಿದ್ದೀವಿ. ಇವಾಗ ಅವ್ರಿಗೆ ಹೊಸ್ತು, ಅದಕ್ಕೋಸ್ಕರ ನೋಡ್ತಾ ಇದ್ದಾರೆ. ಇವಾಗ ಕೆಲಸ ಮುಗೀತು ಅಡುಗೆ ಮನೆಯದು. ಅದೇ ಸಾಂಬಾರು ಏನಾದರೂ ಮಾಡಬೇಕು ಅಂದರೆ ಮಾಡ್ತೀನಿ, ಇಲ್ಲ ನಾಳೆ ನಾನ್ ವೆಜ್ ತರಿಸ್ಕೊಂಡು ಮಾಡೋದಾದರೆ ಅದನ್ನೇ ಮೇಂಟೈನ್ ಮಾಡಿಬಿಟ್ಟು ನಾಳೆ ಮಧ್ಯಾಹ್ನಕ್ಕೆ ನಾನ್ ವೆಜ್ ತರಿಸಿ ಮಾಡ್ಕೊಂಡು. ಇವಾಗ ಈ ಟೇಬಲ್ ಏನಿದೆ ಕೇಳಿದರೆ ಅದರ ಡೀಟೇಲ್ಸ್ನ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಅದು ಯಾವ ರೀತಿ ಇದೆ ಅಂತ ಕ್ಲಿಯರಾಗಿ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ. ಜಸ್ಟ್ ಹಬ್ಬ ಮಾಡಿರೋದು ಗೊತ್ತು, ಅದು ಹೆಂಗಿದೆ, ಹೆಂಗೆ ಯೂಸ್ ಮಾಡೋದು ಅನ್ನೋದನ್ನು ಕೂಡ ಫಸ್ಟಿಗೆ ತೋರಿಸ್ಬಿಡ್ತೀನಿ. ಇದು ಸೈಜು ನೋಡಿ, ಹೀಗೆ ಕೈನ ಹಿಡಿದ್ರೆ ಒಂದು ಇನ್ನು ಇಷ್ಟು ಕಮ್ಮಿ ಬರುತ್ತೆ. ಇಷ್ಟು ಹೈಟ್ ಇದೆ ಇದು. ಇಲ್ಲಿ ಇಷ್ಟು ಕಮ್ಮಿ ಆಗುತ್ತೆ, ಇಲ್ಲಿಗೆ ಬರುತ್ತೆ ಅಷ್ಟೇ. ಹಿಂಗೆ ಹಿಡಿದ್ರೆ ಈ ರೀತಿ ಇರೋದು. ಇದು 3 ಸ್ಟ್ಯಾಂಡೇನೆ. ಇನ್ನು ಬಂದು ಇದನ್ನು ಫುಲ್ ಮಾಡೋ ಅಂಥದ್ದು ಹಿಂಗೆ. ಅದು ಫುಲ್ ಮಾಡಿ ಇಡೋದಕ್ಕೆ ಅಂಥೇಳಿ ಈ ಡ್ರಾಯರಲ್ಲಿ, ಕಿಚನ್ ಡ್ರಾಯರ್ಸ್ಗೆ ಏನು ಹಾಕ್ತಾರೆ ಅದೇ ರೀತಿ ಇಲ್ಲಿ ಇದನ್ನು ಕೊಟ್ಟಿದ್ದಾರೆ. ಇದೇನು ಅಂತ ನಂಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಇದನ್ನು ಕೊಟ್ಟಿದ್ದಾರೆ. ಸೈಜ್ ಬಂದು ಬೇಕಾದಾಗ ಓಪನ್ ಮಾಡ್ಕೊಳ್ಳೋದು, ಬೇಡದೇ ಇದ್ದಾಗ ತಳ್ಳೋದು. ಆಮೇಲೆ ಇಲ್ಲಿ ವೀಲ್ಸ್ನೂ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಈ ರೀತಿ ವೀಲ್ಸ್ ಇದೆ. ವೀಲ್ಸ್ ಒಂದು ಬಸ್ಕು ರೌಂಡ್ ಆ್ಯಂಡ್ ರೌಂಡ್ ಈ ರೀತಿ. ಅಲ್ಲ ಹಂಗೆ ತಳ್ಳೋದಲ್ಲ, ಕೆಳಗಡೆ ಬಿಡೇ ಕನು, ಸುಮ್ಮನೆ ಇರ್ಕಾನು. ಈ ರೀತಿ ಇರುವಂಥದ್ದು ಇದು ಕನುಷಿ ಸ್ಟಡಿ ಟೇಬಲ್ ಆಗಿದೆ. ಇವಾಗ ಈ ರೀತಿ ಬೇಕಾದಾಗ ನೀವು ಓಪನ್ ಮಾಡ್ಕೊಳ್ಬೋದು, ಬೇಡದೇ ಇದ್ದಾಗ
ಸ್ಪೇಸ್ ಕನ್ಸ್ಯೂಮ್ ಮಾಡೋ ಥರ ಈ ಥರ ತಳ್ಬಿಟ್ಟು ಇಟ್ಕೊಳ್ಬೋದು. ಇನ್ನು ತುಂಬ ಜನ ಇದ್ರದ್ದು ಅಡ್ರೆಸ್ನ ಕೇಳಿದ್ರಿ ಎಲ್ಲಿ ಬರೋದು ಅಂತ ಹೇಳಿ. ಕೆಂಗೇರಿ ಹತ್ರ. ಕೆಂಗೇರಿ ಅಂದರೆ RR ನಗರ್ ಆರ್ಚ್ ಬರುತ್ತಲ್ಲ, ಆರ್ಚ್ ಆಪೋಸಿಟಿಗೆ ಸ್ವಲ್ಪ ದೂರ ಒಳಗೆ ಹೋಗ್ಬೇಕಷ್ಟೇ. ಆಪೋಸಿಟಿಗೆ ಬರುವಂಥ ಏರಿಯಾದಲ್ಲಿ ಸ್ವಲ್ಪ ಒಳಗೆ ಹೋಗ್ಬೇಕಷ್ಟೇ. ಇನ್ನು ಅಲ್ಲಿ ಅಡ್ರೆಸ್ ಬರೋವಂಥದ್ದು. ಇವ್ರ ನಂಬರ್ನು ಕೂಡ ನಾನು ಇಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವು ಅದನ್ನು ಕಾಲ್ ಮಾಡಿ ಅವ್ರನ್ನ ಅಡ್ರೆಸ್ ಕೇಳ್ಕೊಂಡು ನೀವು ಹೋಗ್ಬೋದು. RR ನಗರ್ ಆರ್ಚಿಂದ ಒಳಗೆ ಹೋಗೋವಂಥದ್ದು ನಿಯರೇ ಇದೆ ಇದು. ಇನ್ನು ಇದು ಫ್ಯಾಕ್ಟ್ರಿನಲ್ಲಿ ಮಾಡೋದು. ಇದು ನಿಮಗೆ ಹೋದ ತಕ್ಷಣ ಸಿಗೋದಿಲ್ಲ, ಕಾಲ್ ಮಾಡಿ ನೀವು ಅದನ್ನ ಕೇಳಿ ಇಟ್ಕೊಳ್ಬೇಕು. ಅಂದ್ರೆ ಇದೇ ಸೈಜ್ ಮಾಡ್ಕೊಡ್ತಾರೆ ಅನ್ಸುತ್ತೆ ಎಲ್ಲ ದೇವ್ರ ಪೂಜೆಗಳಿಗೂ. ಅಂದ್ರೆ ಲಕ್ಷ್ಮೀ ಕೂರ್ಸೋದು ಅಂದ್ರೆ ಸೇಮ್ ಇದೇ ಸೈಜಲ್ಲಿ ಮಾಡ್ಕೊಡೋ ಅಂಥದ್ದಂತೆ. ಸೊ ಹಾಗಾಗಿ ಈ ರೀತಿ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ, ಇವಾಗ ಗಣೇಶ ಹಬ್ಬನ ಹತ್ರ ಬರ್ತಿದೆ, ಇಲ್ಲ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಇದು. ಇದು ಪ್ರೈಸ್ ಬಂದು ನಂಗಂತೂ ಶಾಕ್ ಆಯಿತು. ಅಣ್ಣ ಹೇಳಿದಾಗ ಸಂತು ಫಸ್ಟ್ ಹೇಳಿದ್ರು ಪ್ರೈಸ್ನ. ನಾನು ನಿಜ ಅಷ್ಟಾಗೆ ಇರೋಕ್ಕೆ ಚಾನ್ಸ್ ಇಲ್ಲ, ಸುಮ್ಮನೆ ಕಮ್ಮಿ ಆಗ್ಬೋದೇನೋ, ಕೇಳಿ ಅಂತ 2-3 ಸಲ ಹೇಳಿದೆ. ಬಟ್ ಅದಾದ್ಮೇಲೆ ನಾನೇ ಕಾಲ್ ಮಾಡಿ ಕೇಳಿದೆ ಅಣ್ಣನಿಗೆ, ಅಣ್ಣ ಹೇಳಿ ಆಮೇಲೆ ಸುಮ್ಮನೆ ಲಾಸ್ ಆಗೋ ಥರದ್ದು ಬೇಡ ಅಂತ ಹೇಳ್ಬಿಟ್ಟು ಅಣ್ಣ ಹೇಳಿದ್ರು ಇದನ್ನು ನಾವು 2,500 ರೂಪಾಯಿ ಮಾಡ್ಕೊಡ್ತೀವಿ ಅಂತ ಹೇಳಿ. 2,500 ರೂಪೀಸ್ ಇದನ್ನ ಮಾಡೋದಕ್ಕಾಗುತ್ತೆ. ಬಟ್ ಆದರೆ ಅವರು ಎಲ್ಲಿಗೂ ಕೂಡ ಕಳಿಸ್ಕೊಡೋದಿಲ್ಲ. ನಿಮಗೆ ಬೇಕಿದ್ರೆ ಅವ್ರ ಹತ್ರ ಹೋಗಿ ತೊಗೊಂಡು ಬರ್ಬೋದು. ಕಳಿಸ್ಕೊಡೋದು ಅಂದರೆ ಗಾಡಿಗಳು ಸಿಗುತ್ತೆ ಅಲ್ಲೂ ಕೂಡ. ಆ ರೀತಿ ಬೇಕಿದ್ರು ಅದಕ್ಕೆ ಏನು ಚಾರ್ಜಸ್ ಆಗುತ್ತೆ ಅದು ಬೇರೆ ಸಪ್ರೇಟ್ ಇರುತ್ತೆ. ಅದನ್ನು ನೀವು ಕೊಟ್ಟು ಬೇಕಿದ್ರೆ ಇದನ್ನು ಮಾಡಿಸ್ಕೊಂಡು ತೊಗೊಳ್ಬೋದು. ನೀವು ಅದೇನೆ ಮುಂಚೆನೇ ಹೇಳಿರಬೇಕು. ಅವ್ರು ಎಲ್ಲದನ್ನು ಮಾಡಿಟ್ಟಿರೋದಿಲ್ಲ, ಎಲ್ಲಾವುದು ಮಾಡಿಟ್ಟಿರೋದು ಸಿಗೋದಿಲ್ಲ. ನಿಮ್ಗೆ ಬೇಕಿದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ, ಅದಾದಮೇಲೆ ಯಾವ ಟೈಮಿಂಗ್ಸ್ ಹೇಳ್ತಾರೆ ಆ ಟೈಮಿಂಗ್ಸ್ಗೆ ಹೋಗಿ ನೀವು ತೊಗೊಂಡು ಬರ್ಬೋದು. ನಂಗೆ ಮಾತ್ರ ನಿಜಕ್ಕೂ ಶಾಕ್ ಅನಿಸ್ತು, 2,500 ರೂಪಾಯಿಗೆ ಈ ರೀತಿ ಸಿಕ್ಕಿದೆಯಲ್ಲ ಅಂತ. ನಿಜಕ್ಕೂ ತುಂಬ ಜನ ಕಮೆಂಟ್ ಮಾಡ್ಬೋದು ಇನ್ನೂ ಕಮ್ಮಿಗೆ ಸಿಗುತ್ತೆ, ನಿಮ್ಗೆ ಯಾರಿಗಾದ್ರೂ ಕಮ್ಮಿಗೆ ಇದಕ್ಕಿಂತ ಕಮ್ಮಿಗೆ ಸಿಗುತ್ತೆ ಅನ್ನೋದಿದ್ರೆ ಅದ್ರ ಅಡ್ರೆಸ್ಸು ಮತ್ತು ಅವ್ರ ಫೋನ್ ನಂಬರು ಏನು ಪ್ರೈಸು ಅನ್ನೋದನ್ನು ಕೂಡ ಕಮೆಂಟಲ್ಲಿ ಹಾಕ್ಬಿಡಿ. ಅದು ಬೇಡ, ಕಮ್ಮಿಗೆ ಸಿಗುತ್ತೆ ಅನ್ನೋದು ಬೇಡ, ಅಡ್ರೆಸ್ಸು ಫೋನ್ ನಂಬರು ಮತ್ತು ಪ್ರೈಸ್ ಎಲ್ಲದನ್ನು ಹಾಕ್ಬಿಟ್ಟು ಕಮೆಂಟ್ ಮಾಡಿಬಿಡಿ ಅಂತಲೂ ಕೂಡ ಹೇಳ್ತೀನಿ. ನನಗೆ ನಾನು ತಗೊಂಡಿರೋ ಇದು ಹೇಳಿದ್ದು ಬಂದು 2,500 ರೂಪಾಯಿಗೆ ಮಾಡಿಕೊಡ್ತೀನಿ ಯಾರೇ ಬಂದ್ರು ಅಂತ ಹೇಳಿ ಅಣ್ಣ ಹೇಳಿದ್ದಾರೆ. ಸೊ ಹಾಗಾಗಿ ತುಂಬ ಜನ ಅಡ್ರೆಸ್ ಕೇಳಿದವರು ಇದನ್ನೇ ಹೇಳ್ತಾ ಇರೋವಂಥದ್ದು. 2,500ಗೆ ಸಿಗುತ್ತೆ. ಹೋಗಿ ನೋಡಿ ನೀವು ತಗೊಂಡು ಹೋಗ್ಬೋದು ಆರಾಮ್ಸೆ. ಬಟ್ ನನಗೆ ಕಂಫರ್ಟಬಲ್ ಇದೆ. ಇದು ತೀರಾ ಗಟ್ಟಿ ಇದೆ ಅಂತ ನಾನು ಹೇಳಲ್ಲ, ತುಂಬ ಗಟ್ಟಿ ಇದೆ ಅಂತ ಹೇಳಿ. ಬಟ್ ನಮ್ಮ ವೆಯ್ಟ್ನ ಆರಾಮ್ಸೆ ತಡಿಬೋದು, ಅಷ್ಟು ಚೆನ್ನಾಗಿದೆ. ನಾನು ಸಾನು ಎಲ್ಲ ಇದ್ರ ಮೇಲೆ ನಿಂತಿದ್ದೀವಿ. ಬಟ್ ಏನೂ ಅಲ್ಲಾಡಿಲ್ಲ, ಏನೂ ಆಗಿಲ್ಲ. ಹಂಗಂತ ಜಂಪ್ ಎಲ್ಲ ಮಾಡ್ತೀವಿ ಅಂದ್ರೆಲ್ಲ ಹೋಗ್ಬೋದೇನೋ. ನಾನು ಅದನ್ನು ಟ್ರಯಲ್ ಮಾಡೋದಕ್ಕೆ ಹೋಗಿಲ್ಲ. ನೋಡಿ, ನಿಮ್ಗೆ ಯಾರಿಗಾದ್ರೂ ಬೇಕಿದೆ ಇದನ್ನು ಹೋಗಿ ಬೈ ಮಾಡಿ. ಇಷ್ಟ ಆದರೆ ನಿಮಗೆ ಪ್ರೈಸ್ ಏನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. 2,500 ನನಗೆ ಮಾತ್ರ ತುಂಬ ವರ್ತ್ ಅನ್ನಿಸ್ತು. ತುಂಬ ನಾನು ಅಂದರೆ ಡಿಟ್ಯಾಚೇಬಲ್ ಬರುತ್ತೆ, ಬಿಚ್ಚಿಡೋ ಅಂಥದ್ದು. ಅದು ಬೇಕಾದ್ರೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ ಅದು ಕಬ್ಬಿಣದ ಸಿಗುತ್ತೆ ಅನಿಸುತ್ತೆ. ಈ ಥರದ್ರಲ್ಲಿ ಪ್ಲೇವುಡ್ ಶೀಟ್ನಲ್ಲಿ ಇಷ್ಟು ಕಮ್ಮಿಗೆ ನನಗೆ ಇಲ್ಲೆಲ್ಲೂ ಸಿಗಲ್ಲ ಅಂತ ನನಗಂತೂ ಗ್ಯಾರಂಟಿ ನನಗನ್ಸುತ್ತೆ. ನಿಮಗೆ ನೋಡಿ, ನಿಮಗೆ ಬೇಕಿದ್ರೆ ಹೋಗಿ ಚೆಕ್ ಮಾಡಿ ನೋಡಿದ್ಮೇಲೆ ಬೇಕು ಅಂತ ಹೋಗಿ ಬೈ ಮಾಡಿ. ಅವ್ರ ನಂಬರ್ನು ಕೂಡ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ. ಅವ್ರಿಗೆ ಕಾಲ್ ಮಾಡಿ ನಿಮಗೆ ಬೇಕಾದಾಗ ತರಿಸ್ಕೊಡಿ ಅಷ್ಟೇ. ಇನ್ನು ಬ್ಯಾಕ್ ಸೈಡಲ್ಲಿ ಇಲ್ಲೇನೂ ಬರೋದಿಲ್ಲ, ಸ್ವಲ್ಪ ಮಾತ್ರ ಬರೋದು. ಬ್ಯಾಕ್ ಸೈಡಲ್ಲಿ ಇಷ್ಟು ಮಾತ್ರ ಕೊಟ್ಟಿರೋದು. ಇನ್ನು ಇದೆಲ್ಲ ಪೂರ್ತಿ ಖಾಲಿ ಇದೆ. ಅಲ್ಲಿ ಸ್ವಲ್ಪ ಪಟ್ಟಿ ಕೊಟ್ಟಿದ್ದಾರೆ ಅಷ್ಟೇ. ತೀರಾ ಜಾಸ್ತಿ ಏನು ಈ ಬ್ಯಾಕ್ ಸೈಡ್ ಫುಲ್ ಕವರ್ ಆಗೋ ಥರ ಕೊಡ್ತಾರೆ ಅಂತಲೂ ಅಂದ್ಕೊಂಡ್ಬಿಡಿ. ಆಮೇಲೆ ನನಗೊಂಥರ ಮಾಡ್ಕೊಟ್ಟಿದ್ದಾರೆ, ನಿಮ್ಗೊಂಥರ ಮಾಡ್ಕೊಟ್ಟಿದ್ದಾರೆ, ಅದೆಲ್ಲ ಹೇಳ್ಬಿಡಿ. ನೀಟಾಗಿ ಇದನ್ನು ತೋರಿಸಿದ್ದೀನಿ, ನೋಡ್ಕೊಂಡ್ಬಿಡಿ. ಎಲ್ರಿಗೂ ಒಂದೇ ಥರ ಮಾಡ್ಕೊಡ್ತಾರೆ. ಆ ರೀತಿ ಈ ರೀತಿ ಏನು ಮಾಡೋದಿಲ್ಲ. 2,500 ರೂಪೀಸ್ ಏನಾಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಕನುಷನು ಕೂಡ ಟ್ಯೂಷನ್ ಮುಗಿಸ್ಕೊಂಡು ಬರಲಿ. ಇಲ್ಲಿ ಯಾವ ಥರದಲ್ಲಿ ನೋಡಿ, ಇಲ್ಲಿ ಕೂತ್ಕೊಂಡು ಸರಿಯಾಗಿ ಕೂತ್ಕೊಂಡಿದ್ದೀನೇ. ಹಿಂಗೆ ಏನು ನೋಡ್ತಾ ಇದ್ದೀರಾ? ಏನು ಅನ್ಕಿಸ್ತಾ ಇದೆಯಾ? ಅವಾಗ ನಾನು ಮಾಡಿ ತೋರಿಸ್ತೀನಿ ಅಂತ ಹಿಂಸೆ ಕೊಡ್ತಾಳೆ ನನಗೆ. ಇದು ನೀವು ನೋಡಿಬಿಡಿ ಅವಳು ಸ್ಕಿಪ್ಪಿಂಗ್ ಹೆಂಗೆ ಮಾಡ್ತಾಳೆ ಅಂದ್ಬಿಟ್ಟು. ಓವಾ ನಿಂತ್ಕೊಂಡು ಮಾಡಬಿಡು. ಅದು ಹೆಂಗೆ 30 ಟ್ರೈ ಚಾಲೆಂಜ್ ಮಾಡ್ಕೊಂತಾವಳು ಅವಳು. ಅದು ಎಲ್ರಿಗೂ ಹಂಗೆ ಒಂದೊಂದ್ಸರಿ ಬೇಗ ಮಾಡು. ಆಯ್ತು ಸಾಕು. ಅವ ನಂಗೆ ಕೊಟ್ಬಿಟ್ಟು ಅದೇನು ಸರಿಯಾಗಿ ಇಟ್ಬಿಡುತ್ತೆ. ಫಸ್ಟೇ ಔಟು ಕಲಿಸಿ.
ಅಡುಗೆ ಏನು ಮಾಡೋದಿಲ್ಲ, ಅದೇ ಹೇಳಿದಾಗೆ ನುಗ್ಗೆಕಾಯಿ ಸಾಂಬಾರೇ ಸಾಕು ಅಂತ ನಾನಂತೂ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಮಾಡೋದಕ್ಕೆ ಮನಸ್ಸಿಲ್ಲ, ರೈಸ್ ಮಾಡ್ತೀನಿ ಅಷ್ಟೇ. ಇನ್ನು ನಾನು ಈ ವಿಡಿಯೋನೂ ಕೂಡ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಅಲ್ಲಿಂದ ಥ್ಯಾಂಕ್ ಯು ಸೋ ಮಚ್. ಉಸಿರು ಬಿಡ್ತಾವ್ರೆ, ಸ್ಕಿಪ್ಪಿಂಗ್ ಮಾಡಿಬಿಟ್ಟು ಉಸಿರು ಹೋಗ್ತೈತೆ ಮೇಡಮ್ ಅವ್ರಿಗೆ.